ಸರ್ ಮಾನ್ಯ ಶಾಸಕ ಇನ್ನೊಂದು ಹೇಳ್ತಾರೆ ಏನು ಪಕ್ಷದ ನಾನು PPP ಬೇಕಂತ ಹೇಳಿಲ್ಲ ನಾನು ಸದನದಾಗ ನಮಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಸರ್ ಶರತ್ ಪ್ರಕಾಶ್ ಅವರು ಏನಿದ್ರು ಇಲ್ಲ ನಿಮ್ಮ ಜಿಲ್ಲೆ PPP ಮಾದರಿ ಮೆಡಿಕಲ್ ಕಾಲೇಜ್ ಈಗಾಗಲೇ ಮಂಜೂರಾಗಿದೆ ಅಂತಂದ್ರೆ ನಾವು ಯಾರೇ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ನಾವು 500 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತೇಳಿ ಅಂತ ಹೇಳಿದ್ರು. ಅದನ್ನು ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬೇಡಿಕೆ ಇಟ್ಟಿದ್ರಪ್ಪ ಅಂದರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ನನಗೆ ಪ್ರಶ್ನೆ ಬಂದಿದ್ದು ಅದು ಅಲ್ಲ, ಇಲ್ಲಿ ಕೂತಂಥ ನಿರಪರಾಧಿ ಹೋರಾಟಗಾರನ ರೊಕ್ಕ ತೊಗೊಂಡು ಹೋಗ್ತಾರ, ಪೇಮೆಂಟ್ ಗಿರಾಕಿದಾವ, ಪ್ರೂವ್ ಮಾಡ್ರಿ. ನಾ ಇವತ್ತು ಬಂದೀನಿ, ಇವತ್ತು ಇದೇ ಬಂದ ತಕ್ಷಣ ಕೇಳಿದ್ರು. ಮೊದಲ ಹೋರಾಟ ನಾನು ABP ಇದವ್ರು ಇಲ್ಲಿ ಬಂದಾಗ ಇಲ್ಲಿ ಏನು ನಡೆದದಂತ ನೋಡಿ ನಿಂತು ಹೋರಾಟಕ್ಕೆ ನನ್ನೇನವ್ರು ಇದು ಮಾಡಿರಲಿಲ್ಲ. ಇಲ್ಲಿ ಏನು ನಡೆದದಂತ ನಿಂತು ನೋಡಿ ಅವ್ರು ಹೋರಾಟದ ಸರಿ ಅದಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ ನಾನು. ಇಲ್ಲಿ ನನಗೊಂದು 100 ಕೋಟಿ ಸಿಗ್ತದನೋ ಯಾರು ಲಿಖತರ ಚೆಕ್ ಮಾಡಿ ಬಂದಿನ ಏನದು ಮಾತಾಡೋದಂದ್ರೆ ಇಲ್ಲಿ ರೈತ ಹೋರಾಟಗಾರ ಅದಾರ, ಕನ್ನಡ ಪರ ಸಂಘಟನೆಗಳದಾರ, ದಲಿತ ಸಂಘಟನೆಗಳದಾವ, ಅನೇಕರು ಅದಾರ. ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾ ಸಾಕಷ್ಟು ಪಕ್ಷಾತೀತವಾಗಿ ಮಾಡ್ಲಿಕ್ಕತ್ತಾರೆ. ಹೋಗಿ ಆ ಮಂತ್ರಿ ಕಡೆ ರೊಕ್ಕ ತಿಂತಾರೆ, ಸಂಜಾಗಣ ಪೇಮೆಂಟ್ ತಗೋತಾರೆ. ಇದು ಶೋಭೆ ತರೋದಲ್ಲ ಮಾನ್ಯ ಶಾಸಕರೇ, ನಿಮಗೆ ಶೋಭೆ ತರೋದಲ್ಲ. ವಿಜಯಪುರದ ವರ್ತಕರನ್ನ ಸಹಿ ಮಾಡಿದ್ರಿ, ನೀವು ಪೂಜ್ಯರನ್ನ ಸಹಿ ಮಾಡಿದ್ರಿ, ಮಹಿಳಾ ಸಂಘಟನೆಗಳನ್ನ ಸಹಿ ಮಾಡಿದ್ರಿ. ಅಷ್ಟೇ ಅಲ್ಲ, ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿ ಏನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ದೇಶ ಕಾಯುವ ಸೈನಿಕರಿಗೆ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀವು. ಈ ಎಲ್ಲ ಹೋರಾಟಗಾರರನ್ನ ಒಳಗೊಂಡು, ಎಲ್ಲ ಪೂಜ್ಯರನ್ನ ಒಳಗೊಂಡು, ಎಲ್ಲ ಮಹನೀಯರಿಗೆ ನೀವು ಬೇಷರತ್ತಾಗಿ ಕ್ಷಮೆ ಕೇಳಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೊಂದು ಬಹಳ ಸೂಕ್ಷ್ಮ ವಿಚಾರ ಅದ. ಯಾತಕ್ಕಾಗಿ PPP, ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲು ಹಾಕ್ತೀನಿ ನಗರ ಶಾಸಕರಿಗೆ ನಾನು. ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ, ಇದೇ ವೇದಿಕೆಗೆ ಬರ್ರಿ, ನೀವು ಅದರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ. ಇಲ್ಲಿ ಹೋರಾಟಗಾರ ಏನು ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ. PPP ಯಾಕೆ ಬೇಡ, ಸರ್ಕಾರಿ ವೈದ್ಯಕೀಯ ಏಕೆ ಬೇಕು, ಅದಕ್ಕೆ ನಡ್ಬರ್ಕೊಂದು ಸ್ಟೇಟ್ಮೆಂಟ್ ನೋಡಿದೆ. ಅವ್ರದ್ದು ಬಹಳ ಅಚ್ಚರಿ ಅನ್ನಿಸ್ತು. ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕತ್ತಿಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕತ್ತಾರ. ಹೌದಪ್ಪ, ಇವತ್ತು ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಅದಾನೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಾಘವಣ್ಣಗಿರಿ ಇಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ. ಅದಕ್ಕೆ ಕಾರಣ ನೀನು ಮಹಾನುಭಾವನ ಭಾವ. ಸರ್ಕಾರದಿಂದ ಆರಿಸಿ ಬಂದಂತ ಜನಪ್ರತಿನಿಧಿ ನೀ ಕಾರಣ. ಸರ್ಕಾರಿ ಶಾಲೆಗಳು ಚಲೋ ಇದ್ದು ಅಂದ್ರೆ ನಾವ್ಯಾಕೆ ಗೌರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ದೀವಿ ನಮ್ಮ ಮಕ್ಕಳನ್ನ? ಇದುವರೆ ಜ್ಞಾನ ಅದವೋ ಇಲ್ಲೋ? ಇದನ್ನ ವಿಜಯಪುರ ಜನತೆ ಪರವಾಗಿ ಕೇಳಲಿಕ್ಕಿದ್ದೀನಿ ನಾನು. ಅದಕ್ಕೆ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೋರಿ ನೀವು. ಶಿವಾನಂದ ಪಾಟೀಲ್ ಇರ್ಬೋದು, ಬಸನಗೌಡರು ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ನಿಮ್ಮ ರಾಜಕಾರಣ ನಿಮ್ಮ ಮಟ್ಟಿಗೆ ಇಟ್ಕೊಡ್ರಿ. ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕಬೇಡ್ರಿ. ಹೋರಾಟಗಾರ ರೊಕ್ಕ ತೊಗೊಂಡು ಹೋರಾಟ ಮಾಡ್ತಾರೆ. ಇವತ್ತು ಇಲ್ಲಿ ಕೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೂತಾರೆ. ಯಾಕೆ ಕೂತಾರೆ ಅಂದ್ರೆ ಬಡವರು ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮ ನಾಳೆ ಏನಾದರೂ ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರ ದವಾಖಾನೆ ಆಗಲಿ ಅಂತ ಬಂದು ಕೂತಾರ.